ನಮಸ್ಕಾರಮ್ಮ. ನಮಸ್ಕಾರ. ಶ್ರೀಮತಿ ರತ್ನಮ್ಮ ತೇಗೂರುಮಠ ಅವರೇ, ಹೌದು ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಹೌದು ಮತ್ತು ಧಾರವಾಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ತಾವು ಶಿಕ್ಷಕಿಯಾಗಿ ನಿವೃತ್ತಿ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕೂಡ ತಾವು ಫೈಟ್ ಮಾಡಿರ್ತಕ್ಕಂಥದ್ದು. ಅವಾಗ ಕೂಡ ತಮಗೆ ನಿರಾಸೆ ಆಯಿತು, ಹಿಂಸರದಲ್ಲಿ ಮತ್ತು ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಗ್ಯಾರಂಟಿ ಕಮಿಟಿಯಲ್ಲಿ ತಮ್ಮ ಪಾತ್ರ ಏನಿದೆ? ಗ್ಯಾರಂಟಿ ಕಮಿಟಿ ಒಳಗೆ ನನ್ನ ಪಾತ್ರ ಅಧ್ಯಕ್ಷರ ನಂತರ ಬರುವಂಥ ಪಾತ್ರ ನಂದು ಉಪಾಧ್ಯಕ್ಷರು. ಅಲ್ಲಿ ಅವರು ಏನು ನಮ್ಗೆ ಸಲಹೆ ಸೂಚನೆ ಕೊಡ್ತಾರೆ, ಆ ಸಲಹೆ ಸೂಚನೆ ಮೇರೆಗೆ, ಆಮೇಲೆ ಜನರ ಸಲಹೆ ಸೂಚನೆ ಮೇರೆಗೆ ನಾನು ಕೆಲಸ ಮಾಡಬೇಕು. ಹೌದಾ? ಆಮೇಲೆ ನಾನು ಶಕ್ತಿ ಮೀರಿ ಮತ್ತೆ ಎಲ್ಲಿ ಏನೈತಿ ಆ ಕೆಲಸ ನಾನು ಹುಡ್ಕೊಂಡು ಹೋಗಿ ಕೆಲಸ ಮಾಡ್ತೀನಿ. ಸರಿ, ಈ ಗ್ಯಾರಂಟಿ ಕಮಿಟಿ ಅನುಷ್ಠಾನಕ್ಕೆ ಬಂದಾಗಿಂದ ಇಲ್ಲಿವರೆಗೆ ಯಾವ್ಯಾವ ಕ್ಷೇತ್ರದಲ್ಲಿ ಭೇಟಿ ಕೊಟ್ರಿ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ರಿ, ಎಷ್ಟು ಜನರಿಗೆ ಅನಾನುಕೂಲ ಆಗಿದೆ? ಅನಾನುಕೂಲ ಅಂತೂ ಆಗಿಲ್ಲ. ಈಗ ನಾ ಸಾಧ್ಯವಾದಷ್ಟು ಕ್ಷೇತ್ರಗಳನ್ನ ಭೇಟಿ ಕೊಟ್ಟೇನಿ. ನನಗೆ ಎಷ್ಟು ಸಾಧ್ಯ ಇಷ್ಟ ಅಷ್ಟೇ ಭೇಟಿ ಕೊಟ್ಟೇನಿ. ಇನ್ನು ಮುಂದೆ ಕೊಡುವುದವು, ಇನ್ನು ಮತ್ತೆ ಕೊಡ್ತೀನಿ. ನಾನು ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಡ್ತೀನಿ. ಅವರಾಗಲೇ ಮತ್ತು ಯಾರಾದರೂ ನನ್ನ ಹತ್ರ ಬಂದು ರೀಚ್ ಮಾಡಿದಾಗ ಅಲ್ಲಿ ಹೋಗಿ ನಾನು ಭೇಟಿ ಕೊಟ್ಟು ಅಲ್ಲಿರುವಂಥ ಸಮಸ್ಯೆಗಳಿಗೆ ನಾನು ಮಹಾನಗರ ಜಿಲ್ಲಾಧ್ಯಕ್ಷರಾಗಿ, ಈ ಮಹಾನಗರ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮಹಾನಗರ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರಾಗಿ, ಗ್ರಾಮೀಣ ಭಾಗದ ಉಪಾಧ್ಯಕ್ಷರಾಗಿ ಎರಡೂ ಹುದ್ದೆಯನ್ನು ಯಾವ ರೀತಿ ಸಂಭಾಳಿಸ್ತಾ ಇದ್ದೀರಿ ಮತ್ತು ಈ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಧಾನ ಅಂದರೆ ಈಗ ಇಲೆಕ್ಷನ್ ಬಂದ ಟೈಮ್ದೊಳಗಂತೂ ನಾವು ನಮ್ಮ ಪಕ್ಷ ಯಾವ ರೀತಿ ಕೆಲಸ ಹೇಳುತ್ತೋ ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿ ನಮಗೆ ಜವಾಬ್ದಾರಿಗಳನ್ನ ಕೊಡ್ತಾರಲ್ಲ ಆ ಕೆಲಸನ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ನಮಸ್ಕಾರ.